ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಿ ಯು ಜಗನ್ ಬ್ಲಾಗ್ಸ್. ಫ್ರೆಂಡ್ಸ್, ಏನು ನಮ್ಮ ಮತ್ತೆಗೂಡು ಕ್ಯಾಂಪಿನಲ್ಲಿ ಎಲ್ಲ ಆನೆಗಳು ತುಂಬ ಕ್ಷೇಮವಾಗಿದ್ದಾವೆ. ಅದೇ ರೀತಿ ಏನು ನಮ್ಮ ಮತ್ತೆಗೂಡಿನಿಂದ ಒಂದು ಆನೆ ವರ್ಗಾವಣೆ ಆಗ್ತದೆ. ವರ್ಗಾವಣೆಯೂ ಆಗಿದೆ. ಇದು ಬಂದು ನಾವು ಅರ್ಜುನನ್ನು ಕಳೆದುಕೊಂಡ ಮೇಲೆ ಮೊಟ್ಟ ಮೊದಲ ಬಾರಿಗೆ ಅಭಿಮನ್ಯು ಕಾರ್ಯಾಚರಣೆ ಮಾಡಿ ಸೆರೆ ಹಿಡಿದ ಮೊದಲ ಆನೆ. ಈ ಆನೆ ಮಾನವತೆ ಯಾವುದು ಮಾಡಿರೋದಿಲ್ಲ. ಆದರೆ ಇದನ್ನು ನಮ್ಮ ಸಾರಾ ಮಾರ್ಟಿನ್ ಅಂತ ಕರಿತೀವಿ. ಸಾರಾ ಎಸ್ಟೇಟಲ್ಲಿ ಸೆರೆ ಹಿಡಿದಂಥ ಆನೆ. ಇದಕ್ಕೆ ಏನೊಂದು ಕೆಟ್ಟ ಅಭ್ಯಾಸ ಇತ್ತು ಅಂತ ಹೇಳುವಾಗ ಕ್ಯಾಪ್ಚರ್ ಮಾಡಬೇಕಾದ್ರೆ ಇದು ಬಂದು ವೆಹಿಕಲ್ಗಳನ್ನ ಭಾರಿ ದಾಳಿ ಮಾಡೋದು. ತುಂಬ ದಾಳಿ ಮಾಡ್ತಿದ್ದು ವೆಹಿಕಲ್ನ. ಯಾವುದೇ ಜನರನ್ನೆಲ್ಲ ಸಾಯಿಸಿಯೋ ಇಲ್ಲ ಓಡಿಸೋಡೆ ಮಾಡಿಲ್ಲ. ಅದರ ವೆಹಿಕಲ್ಗಳು ಕಂಡ್ರೆ ಆಗ್ತಾಯಿಲ್ಲ. ಅರ್ಜುನ ಸತ್ತ ಮೇಲೆ ಅಭಿಮನ್ಯು ಸೆರೆ ಹಿಡಿದಂಥ ಮೊದಲ ಆನೆ. ಇದನ್ನ ಸೆರೆ ಹಿಡಿದು ತಂದು ಮತ್ತಿಗೂಡು ಕ್ರಾಲ್ಗೆ ಹಾಕಿ ಪಳಗಿಸ್ತಿರ್ತಾರೆ. ಹಾಗೆ ಮತ್ತಿಗೂಡು ಕ್ರಾಲ್ಗೆ ಹಾಕಿ ಪಳಗಿಸ್ತಾ ಇರಬೇಕಾದ್ರೆ ಮೊದಲ ಮಾವುತರಾಗಿ ಲಿಂಗಪ್ಪ ಇರ್ತಾರೆ. ಲಿಂಗಪ್ಪ ಅವರು ಕ್ರಾಲ್ಗೆ ಹಾಕಿದಾಗ ಟ್ರೈನಿಂಗ್ ಕೊಡ್ತಾಯಿದ್ರು. ಆ ಸಂದರ್ಭದಲ್ಲಿ ಕ್ರಾಲಿಂದ ಹೊರಗೆ ತೆಗೆದ ಮೇಲೆ ಒಂದು 2-3 ದಿವಸ ತಪ್ಪಿಸ್ಕೊಂಡು ಕಾಡಾನೆಗಳೊಟ್ಟಿಗೆ ಸೇರ್ಕೋತೆ ಕ್ಯಾಂಪ್ ಸಮೀಪನೇ. ಮತ್ತೆ ಕರ್ಕೊಬರ್ತಾರೆ. ಬಂದಾದಮೇಲೆ ಮಾವುತರು ಚೇಂಜ್ ಆಗ್ತಾರೆ. ಅದಕ್ಕೆ ನಮ್ಮ ಏನು ಹಳೆ ದ್ರೋಣ 2 ಅಲ್ಲಿ ಕೆಲಸ ಮಾಡ್ತಿದ್ದಂಥ ರವಿಯವರು ಮಾವುತರಾಗಿ ಈ ನಮ್ಮ ಸಾರಾ ಮಾರ್ಟಿನ್ನ ಪರಿಚಯ ಮಾಡ್ತಾರೆ. ಮತ್ತು ಈಗ ಗಣೇಶ್ ಅಂತೇಳೋ ಮಾವುತರು ಅದಕ್ಕೆ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಈ ಆನೆ ಬಂದು ಒಂದು 30 ವರ್ಷದ ಆಸ್ಪಾಸ್ನಲ್ಲಿ ಇರುವಂಥ ಆನೆ. ತುಂಬ ಚೆನ್ನಾಗಿದೆ ನೋಡಲಿಕ್ಕೂ. ಅದೀಗ ಇನ್ನೂ ಮೈಕಟ್ಟಿ ದಷ್ಟಪುಷ್ಟವಾಗಿದೆ. ಈ ಆನೆಯನ್ನು ಈಗ ನಮ್ಮ ಸಮೀಪ ಇರುವಂಥ ಭೀಮನಕಟ್ಟೆ ಕ್ಯಾಂಪಿಗೆ ವರ್ಗಾವಣೆ ಮಾಡಿದ್ದಾರೆ. ಆಲ್ರೆಡಿ ಆನೆ ಹೋಗಿ 1 ವಾರ ಆಗಿದೆ. ಮತ್ತು ಒಳ್ಳೆಯ ಒಂದು ಕ್ಯಾಂಪ್. ಅತಿ ಹೆಚ್ಚು ನೀರು ಆಗಲಿ ಹುಲ್ಲಾಗಲಿ ಮೇವುಗಳು ಸಿಗುವಂಥ ಅತಿ ಹೆಚ್ಚು ಮೇವು ಇರುವಂಥ ಜಾಗ ಭೀಮನಕಟ್ಟೆ ಅಂತ ಹೇಳಿದ್ರೆ. ಯಾಕೆ ವರ್ಗಾವಣೆ ಮಾಡಿರ್ಬೋದು ಅಂತ ಹೇಳಿದ್ರೆ, ಏನು ಭೀಮನಕಟ್ಟೆಯಲ್ಲಿ ಇದ್ದಂಥ ನಮ್ಮ ಹಳೆಯ ಕೆಡ್ಡದ ಆನೆ ಒಂದು, ಕಪ್ಪಗುಂಡಿಲಿ ಸೆರೆ ಹಿಡಿದಂಥ ಆನೆ ಒಂದು. ಅದು ಯಾವುದು ಅಂತ ಹೇಳಿದ್ರೆ ನಮ್ಮ ಸರಳ ಹಾಗೂ ವರಲಕ್ಷ್ಮಿ. ಈ 2 ಆನೆಗಳು ಭೀಮನಕಟ್ಟೆಯಲ್ಲಿ ಇದ್ದಾಗ ಕಾಡೋಳಿಗೆಂದನೇ ಮತ್ತಿಗೂಡು ಕ್ಯಾಂಪಿಗೆ ಬಂದು ಬಿಡ್ತವೆ. ಅವುಗಳ ಮರಿ ಏನು ವರಲಕ್ಷ್ಮಿ 2 ಮರಿಗಳು ನಮ್ಮ ಕ್ಯಾಂಪಲ್ಲಿ ಮತ್ತಿಗೂಡು ಕ್ಯಾಂಪಲ್ಲಿದ್ದೆ. ಚಾಮುಂಡೇಶ್ವರಿ ಹಾಗೂ ಭುವನೇಶ್ವರಿ. ಇನ್ನೇನು ನೆನಪು ಬಂತೇನೋ ಗೊತ್ತಿಲ್ಲ. ಭೀಮನಕಟ್ಟೆ ಕಾಡೋಳಕ್ಕಿಂತ ಬಂದರೆ ಒಂದು 6-7 ಕಿಲೋಮೀಟ್ರ್ ಇರ್ಬೋದೇನೋ. ಬಂದು ಮತ್ತಿಗೂಡು ಕ್ಯಾಂಪ್ ಸೇರಿಕೊಂಡಾಗ ಮತ್ತಿಗೂಡು ಕ್ಯಾಂಪಿನಲ್ಲಿ ಆನೆಗಳು ಸ್ವಲ್ಪ ಕಮ್ಮಿನೂ ಇತ್ತು, ಹೆಣ್ಣಾನೆಗಳು ಇರಲಿಲ್ಲ. ಹಾಗಾಗಿ ಆ ಆನೆಗಳನ್ನ ಮತ್ತಿಗೂಡು ಕ್ಯಾಂಪಿಗೆ ಇರಿಸ್ಕೊಳ್ತಾರೆ. ಯಾಕಂತೇಳಿದ್ರೆ ಅಲ್ಲಿ ಓಡಾಡಲಿಕ್ಕಿರುವಂಥ ಆನೆಗಳು ಬೇಕು ಇಲ್ಲಿ ಭೀಮನಕಟ್ಟೆಯಲ್ಲಿ. ಅಲ್ಲಿ ಈಗ ಟ್ರೈನಿಂಗ್ ಆಗ್ತಿರೋ ಆನೆ ಅಂತಂದರೆ ಗಣೇಶ, ಶ್ರೀರಂಗ, ರೂಪ ಇದೆ. ಈ ಆನೆಗಳು ಬಂದಿದ್ದಕ್ಕೆ ಅಲ್ಲಿಗೆ ನಮ್ಮ ಪಾರ್ಥನ ವರ್ಗಾವಣೆ ಮಾಡಿದ್ದಾರೆ. ಅದು ಈಗ ಆಲ್ರೆಡಿ ಒಂದು 10 ದಿವಸ ಆಗಿದೆ ವರ್ಗಾವಣೆಗೊಂಡು. ಓಕೆ. ಹಾಗೆ ಮತ್ತೊಂದು ಆನೆ ಅಂತ ಹೇಳಿದ್ರೆ ನಮ್ಮ ರೈಸಿಂಗ್ ಸ್ಟಾರ್ ಏಕಲವ್ಯ. ರೈಸಿಂಗ್ ಸ್ಟಾರ್ ಏಕಲವ್ಯನ 2023 ನವಂಬರ್ ತಿಂಗಳಲ್ಲಿ ನಮ್ಮ ಮೂಡಿಗೆರೆ ಬೈರ ಅಂತ ಹೇಳಿದ್ರೆ ಸಣ್ಣ ಬೈರ, ದೊಡ್ಡ ಬೈರ ಅಲ್ಲ, ಸಣ್ಣ ಬೈರ ಅಂತೇಳಿ ಈತನ ಕ್ಯಾಪ್ಚರ್ ಮಾಡಿ ತಂದು ಮತ್ತಿಗೂಡಲ್ಲೇ ಪಳಗಿಸಿರ್ತಾರೆ. ಒಂದು ದಾಖಲೆ ಇದೆ ಇದ್ರ ಮೇಲೆ. ಕೇವಲ ಒಂದು 40-45 ದಿನದ ಒಳಗಡೆ ಏನು ನವಂಬರಲ್ಲಿ ಕ್ಯಾಪ್ಚರ್ ಮಾಡಿ ತರ್ತಾರೆ, ಫೆಬ್ರವರಿಯಲ್ಲಿ ಕ್ರಾಲಿಂದ ಹೊರಗಡೆ ತೆಗಿತಾರೆ. ತುಂಬ ಚೆನ್ನಾಗಿರುವಂಥ ಆನೆ. ಈ ಆನೆ ನೋಡೋದಕ್ಕೆ ವಿಚಿತ್ರವಾಗಿದೆ. ಏನು ವಿಚಿತ್ರ ಅಂತ ಹೇಳಿದ್ರೆ, ಎಲ್ಲ ಆನೆಗಳ ಕಿವಿ ಮುಂದಕ್ಕೆ ಮಡಚಿದ್ರೆ ಇವನ್ ಕಿವಿ ಹಿಂದುಗಡೆ ಮಡಚೋದು. ನಮ್ಮ ಆಫ್ರಿಕಾ ಆನೆಗಳ ಥರ ನೋಡಲಿಕ್ಕೂ ಡಿಫ್ರೆಂಟ್ ಕಲರ್ ಆಗಿರ್ತಾನೆ. ಇವನನ್ನು ಇಲ್ಲಿ ನಮ್ಮ ಮೂಡಿಗೆರೆ ಸಣ್ಣ ಬೈರ ಅಂತ ಕರೀತಾರೆ.
ಅಲ್ಲಿ ಇವನು ರಸ್ತೆಯಲ್ಲಿ ನಡೆದುಕೊಂಡು ಹೋಗುತ್ತಿದ್ದಂಥ ಒಬ್ಬ ವ್ಯಕ್ತಿನ ಹಿಡ್ಕೊಂಡೋಗಿ ಕಾಡೊಳಗೆ ಸಾಯಿಸ್ತಾನೆ. ಆ ವಿಚಾರವಾಗಿ ಈತನನ್ನು ಸೆರೆ ಹಿಡಿತಾರೆ. ನೋಡಲಿಕ್ಕೆ ತುಂಬ ಸುಂದರವಾದ ಒಂದು ಆನೆ. ಈತನ ಮೈಕಟ್ಟೆ ಒಂಥರ ವಿಚಿತ್ರ. ಮೈಕಟ್ಟು ಯಾವ ಥರ ಅಂತ ಹೇಳಿದ್ರೆ, ನಮ್ಮ ಆರಂಗಿ ಕ್ಯಾಂಪಲ್ಲಿ ಇರುವಂಥ ವಿಕ್ರಮನ ಬೆನ್ನಿನ ಥರ ಈತನ ಬೆನ್ನು, ಬಿಲ್ಲಿನ ಆಕೃತಿ ಬೆನ್ನು. ಈ ಥರ ನೋಡೋಕೆ ಸಿಗೋದು ನಮಗೆ ವಿಕ್ರಮ ಬಿಟ್ಟರೆ ಏಕಲವ್ಯನೇ. ಮತ್ತು ಇವನನ್ನು ಒಂದು ವಿಚಾರ ಅಂತ ಹೇಳಿದ್ರೆ ಗಜೇಂದ್ರನ ರೀಪ್ಲೇಸ್ ಅಂತ ಹೇಳ್ಬೋದು. ಡಾಟಿಂಗ್ ಸ್ಪೆಷಲಿಸ್ಟ್, ಭಾರಿ ಸ್ಪೀಡಾಗಿ ನಡೆಯುವಂಥದ್ದು, ಕಟ್ಟಿ ಎಳೆಯೋದ್ರಲ್ಲೂ ನಂಬರ್ 1, ನಡೆಯೋದ್ರಲ್ಲೂ ನಂಬರ್ 1. ಡಾಟಿಂಗ್ ಎಲ್ಲ ಹೇಳಿ ಮಾಡಿಸಿದಂತಾರೆ. ಅತಿ ಹೆಚ್ಚು ಇತ್ತೀಚಿನ ದಿನಗಳಲ್ಲಿ ಏಕಲವ್ಯನಲ್ಲಿ ಹೋಗಿ ಡಾಟ್ ಮಾಡೋದಾಗಿರ್ಬೋದು. ಅದೇ ರೀತಿ ಸ್ಪೀಡಲ್ಲಿ ನಡೆಯೋದು. ಒಳ್ಳೆಯ ಫೈಟ್ರು ಕೂಡ ಅಷ್ಟೇ. ಈತನ ವಿಶೇಷ ಅಂತ ಹೇಳಿದ್ರೆ, ಕ್ರಾಲ್ಗೆ ಹಾಕಿ 45 ದಿನ ಹೊರಗಡೆ ತೆಗಿತಾರೆ. ಅದೇ ವರ್ಷ ಏನೊಂದು 6 ತಿಂಗಳಲ್ಲೇ ದಸರಾ ಬರುತ್ತೆ. ದಸರಾಕ್ಕೂ ಆಯ್ಕೆಯಾಗಿ ಹೋಗ್ತಾನೆ. ಭಾರಿ ಚೆನ್ನಾಗಿದ್ದಾನೆ ನೋಡಲಿಕ್ಕೆ. ಅದರಿಂದ ಅವ್ನು ದಸರಾಕ್ಕೂ ಆಯ್ಕೆ ಆಗ್ತಾನೆ. ಅತಿ ಶೀಘ್ರವಾಗಿ ಕ್ರಾಲಿಂದ ತೆಗೆದು ದಸರಾಕ್ಕೆ ಹೋಗಿ ಭಾಗವಹಿಸಿದ ಆನೆ ಅಂತ ಹೇಳಿದ್ರೆ, ಮೊಟ್ಟ ಮೊದಲ ಆನೆ ಅಂತ ಹೇಳಿದ್ರೆ ಅದು ಏಕಲವ್ಯ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಈ ಏಕಲವ್ಯನ ನವೆಂಬರ್ ತಿಂಗಳ ಕ್ಯಾಪ್ಚರ್ ಮಾಡಿದಾಗ ಮೊದಲ ದಿನದಿಂದ ನಮ್ಮ ಮತ್ತಿಗೂಡು ಕ್ಯಾಂಪಿನಲ್ಲಿ ಇದಕ್ಕೆ ಮಾವುತರಾಗಿ ನಮ್ಮ ಹಿದಾಯತ್ ಅವರು ಮಾವುತರಾಗಿ ಕೆಲಸ ಮಾಡ್ತಾರೆ. ಅದೇ ರೀತಿ ಇವರೊಟ್ಟಿಗೆ ಈಗ ಏನು ಹೇಳಿದೆ, ಸಾರಾಮಠ್ನಿನ 2ನೇ ಮಾವುತ ರವಿ ಅವರು ದ್ರೋಣ ಸತ್ತ ಮೇಲೆ ಸ್ವಲ್ಪ ಫ್ರೀ ಆಗಿರ್ತಾರೆ. ಆ ಸಂದರ್ಭದಲ್ಲಿ ಇವರೊಟ್ಟಿಗೆ ಹಿದಾಯತ್ ಅವರೊಟ್ಟಿಗೆ ರವಿನೂ ಸೇರ್ಕೋತಾರೆ. ಇಬ್ಬರಳು ಸೇರಿ ಪಳಗಿಸ್ತಾರೆ. ಸ್ವಲ್ಪ ದಿನ, ಒಂದು 2-3 ವಾರಗಳ ನಂತರ ಇವರು ಬಂದು ರವಿಯವರಿಗೆ ಅನಾರೋಗ್ಯ ಸಮಸ್ಯೆಯಿಂದ ಊರಿಗೆ ಹೋಗ್ತಾರೆ. ಅದಾದ ನಂತರ ಗೋಪಾಲ ಸ್ವಾಮಿಯಲ್ಲಿ ಇದ್ದಂಥ ಸೃಜನ್ ಅವರು, ಗೋಪಾಲ ಸ್ವಾಮಿಯಲ್ಲಿ ಸತ್ತ ನಂತರ ಫ್ರೀಯಾಗಿದ್ದಂಥ ಹಿದಾಯತ್ ಅವರು, ನಮ್ಮ ಸೃಜನ್ ಅವರು ಬಂದು ಹಿದಾಯತ್ ಒಟ್ಟಿಗೆ ಸೇರಿಕೊಂಡು ಅವರು ಒಂದು ಸ್ವಲ್ಪ ದಿನಗಳ ಕಾಲ ಪಳಗಿಸ್ಕೊಂಡು, ಕೊನೆಗೆ ಇಬ್ಬರು ಸೇರಿಕೊಂಡು ಏಕಲವ್ಯನ ಪಳಗಿಸಿ ಹೊರ ತೆಗಿತಾರೆ. ಇಬ್ಬರಳು ಕೂಡ ದಸರಾದಲ್ಲಿ ಭಾಗಿಯಾಗ್ತಾರೆ. ಡೇ 1 ಇದ್ದಂಥ ಮಾತು ಅಂತ ಹೇಳಿದ್ರೆ ಹಿದಾಯತ್ ಅಂತ ಹೇಳಿದ್ರೆ ತಪ್ಪಾಗಲಾರದು. ಈಗ ಸೃಜನ್ ಅವರು ಆಲ್ರೆಡಿ ಮತ್ತೊಂದು ಆನೆ ಮಾಡ್ತಾಯಿದ್ದಾರೆ. ಆ ಆನೆ ಇವತ್ತು ಗೊತ್ತಾಯಿತು ವಿಚಾರ, ಕಳೆದ 1 ವಾರದ ಹಿಂದೆನೇ ಕ್ರಾಲಿಂದ ತೆಗೆದಿದ್ದಾರೆ ಅಂತೇಳಿ. ಅದು ಯಾವ ಆನೆ ಅಂತಂದರೆ, ಕೆರೆಕಟ್ಟೆಯಲ್ಲಿ ಸೆರೆ ಹಿಡಿದಂಥ ಮೂಡಿಗೆರೆ ಭೈರಣ್ಣನಿಗೆ ಹೋಲುವಂಥ ದೊಡ್ಡ ಆನೆ, ಭಾರಿ ದೈತ್ಯ ಆನೆ. ಆ ಆನೆಗೆ ಮಾವುತರಾಗಿ ಸೃಜನ್ ಇದ್ದಾರೆ. ಆ ಆನೆ ಹೆಸರು ಬಂದು ವಿಷ್ಣು ಅಂತೇಳಿ. ಈಗ ಕ್ರಾಲಿಂದ ಹೊರಗಡೆ ಇದೆ. ಈಗ ಉನ್ನತ ತರಬೇತಿಗಳನ್ನ ನೀಡ್ತಾ ಇದ್ದಾರೆ. ಅದೇ ರೀತಿ ಏಕಲವ್ಯ ಮತ್ತಿಗೂಡು ಕ್ಯಾಂಪಲ್ಲಿ ಹೀಗೆ ಇತ್ತು. ದಸರಾಕ್ಕೆಲ್ಲ ಹೋಗಿ ಬಂದು 2000 ಬರಲಿಲ್ಲ. ದಸರಾಕ್ಕೆ ಹೋಗಿದ್ದ ಆನೆ ಅಲ್ಲಿಂದನೇ ರಿಟರ್ನ್ ದೊಡ್ಡರ್ವೆ ಕ್ಯಾಂಪಿಗೆ ಹೋಗ್ಬಿಡುತ್ತೆ. ದೊಡ್ಡರ್ವೆ ಕ್ಯಾಂಪಲ್ಲಿ ಈಗ ಅದೇ 1-1.5 ವರ್ಷಗಳ ಕಾಲ ಅಲ್ಲಿ ಇರುತ್ತೆ. ಈಗ ಈ 2 ಹೆಣ್ಣಾನೆಗಳು ಏನು ಬಂದಿದ್ದಾವೆ, ಈ 2 ಹೆಣ್ಣಾನೆಗಳನ್ನ ಬಂದಿದ್ದಕ್ಕಾಗಿ ಈ ಏಕಲವ್ಯ ಮತ್ತು ಪಾರ್ಥನನ್ನು ಕ್ಯಾಂಪಿಗೆ ವರ್ಗಾವಣೆ ಮಾಡಲಾಗಿದೆ.